ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಲೆಕ್ಚರ್ಗಳಿಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಇದು ಉಪನ್ಯಾಸ ಸಂಖ್ಯೆ 20 ಆಗಿರುತ್ತದೆ. ಇಂದು ನಾವು ಕನ್ಸ್ಟ್ರೈನ್ಡ್ ಮ್ಯಾಕ್ಸಿಮಾ ಮತ್ತು ಮಿನಿಮಾಗಳ ಬಗ್ಗೆ ಚರ್ಚಿಸುತ್ತೇವೆ. ನಿರ್ದಿಷ್ಟವಾಗಿ ನಾವು ಲೆಗ್ರೇಂಜ್ ಮಲ್ಟಿಪ್ಲೈಯರ್ ಬಗ್ಗೆ ಮಾತನಾಡುತ್ತೇವೆ. ಇದನ್ನು ಫಂಕ್ಷನ್ ಜೊತೆಗೆ ಇರಬಹುದಾದ ಕೆಲವು ಇತಿಮಿತಿಗಳ ಸವಾಲುಗಳನ್ನು ಪರಿಹರಿಸಲು ಬಳಸಲಾಗುತ್ತದೆ. ಹಾಗಾದರೆ ಲೆಗ್ರೇಂಜ್ ಮಲ್ಟಿಪ್ಲೈಯರ್ ವಿಧಾನ ಏನು? ನಾವು ಯಾವುದೇ ಫಂಕ್ಷನ್ನಿನ ಮ್ಯಾಕ್ಸಿಮಾ ಮತ್ತು ಮಿನಿಮಾವನ್ನು ಕಂಡುಹಿಡಿಯಲು ಬಯಸಿದಾಗ ಇರಬಹುದಾದ ಸಮಸ್ಯೆಯನ್ನು ನಾನು ಚರ್ಚಿಸುತ್ತೇನೆ. ಉದಾಹರಣೆಗೆ fx ಗೆ u ಆಗಿದ್ದಲ್ಲಿ ನಮಗೆ ಬೇರೆ ಕನ್ಸ್ಟ್ರೈಂಟ್ಗಳು ಇರುತ್ತವೆ. phi xy ಗೆ ಸಮನಾಗಿರುವುದರಿಂದ ನಾವು ಕೆಲವು ಸಂಬಂಧವನ್ನು ಹೊಂದಿದ್ದೇವೆ. xy ಮೇಲೆ ನೀಡಿರುವ ಕೆಲ ಷರತ್ತುಗಳು ಮೂಲತಃ ನಾವು ಹಿಂದಿನ ಲೆಕ್ಚರ್ನಲ್ಲಿ ಚರ್ಚಿಸಿದ ಸಮಸ್ಯೆಗಳಿಗೆ ಸಿಮಿಲರ್ ಆಗಿದೆ. ಇಲ್ಲಿ ನಾವು ಬೌಂಡರಿಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಈ ಗಡಿಗಳು ವಾಸ್ತವದಲ್ಲಿ xy ಮಾಡುವ ಕೆಲಸಗಳಿಗೆ ಹೆಚ್ಚುವರಿ ಕನ್ಸ್ಟ್ರೈಂಟ್ಗಳಾಗಿವೆ. ಒಂದು x 0ಗೆ ಸಮನಾಗಿರುತ್ತದೆ ಅಥವಾ y 0ಗೆ ಈಕ್ವಲ್ ಆಗಿರುತ್ತದೆ ಅಥವಾ ಅಲ್ಲಿ ಲೈನ್ ಇದ್ದಲ್ಲಿ ಅಲ್ಲಿ y 9x ಗೆ ಸಮನಾಗಿರುತ್ತದೆ. ಅಂದರೆ ಅಲ್ಲಿ ನೀಡಲಾದ ಫಂಕ್ಷನ್ ಜೊತೆಗೆ ಒಂದು ಹೆಚ್ಚುವರಿ ಕಂಡೀಷನ್ ಇದ್ದು ಅಲ್ಲಿ ನಾವು fxy ನಲ್ಲಿ y ವ್ಯಾಲ್ಯೂವನ್ನು ಬದಲಿಸಿದ್ದೇವೆ ಹಾಗೂ ಅದರಿಂದಾಗಿ ಫಂಕ್ಷನ್ ಒಂದು ವೇರಿಯೇಬಲ್ ಲೆಕ್ಕವಾಗಿ ಪರಿವರ್ತಿತವಾಯಿತು. ಈ ಪ್ರತಿಯೊಂದು ಪರಿಸ್ಥಿತಿಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಮತ್ತು ಇಂದು ನಾವು ಲೆಗ್ರೇಂಜ್ ಮಲ್ಟಿಪ್ಲೈಯರ್ ವಿಧಾನವನ್ನು ಹೊಂದಿದ್ದೇವೆ. ಇಲ್ಲಿ ನಾವು y ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ವೇರಿಯೇಬಲ್ ಫಂಕ್ಷನ್ ಅನ್ನು ಹಾಗೂ ಮುಂದುವರೆದು ಎಕ್ಸ್ಟ್ರೀಮಾವನ್ನು ಪಡೆಯಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ನಾವು ಕೆಲವು ಡೈರೆಕ್ಟ್ ಮೆಥಡ್ ಹೊಂದಿದ್ದೇವೆ. ಇದರಿಂದಾಗಿ ಸಬ್ಸ್ಟಿಟ್ಯೂಟಿಂಗ್ ಮಾಡದೆ ಒಂದು ಫಂಕ್ಷನ್ ಗರಿಷ್ಠ ಹಾಗೂ ಕನಿಷ್ಠಗಳಿಗಾಗಿ ಪರಿಗಣಿಸಬಹುದಾದ ಎಲ್ಲಾ ನಿರ್ಣಾಯಕ ಪಾಯಿಂಟ್ಗಳನ್ನು ನಾವು ಪಡೆಯಬಹುದು ಅಥವಾ ಅದು ಸ್ಯಾಡಲ್ ಪಾಯಿಂಟ್ ಆಗಿರಬಹುದು. ಲೆಗ್ರೇಂಜ್ ಮಲ್ಟಿಪ್ಲೈಯರ್ ವಿಧಾನವು ಏನು ಎನ್ನುವುದನ್ನು ನಾನು ಈಗ ವಿವರಿಸುತ್ತೇನೆ. ಈ ಚೈನ್ ರೂಲ್ ಅನ್ನು ಬಳಸಿ ಇಲ್ಲಿ u fxy ಗೆ ಈಕ್ವಲ್ ಆಗಿದ್ದಲ್ಲಿ du dx ಅನ್ನು ನೇರವಾಗಿ ಪಡೆಯಬಹುದು. ಇಲ್ಲಿ ಫಂಕ್ಷನ್ y ಫಂಕ್ಷನ್ x ನ ಭಾಗವಾಗಿದ್ದು ಒಂದು ರಿಲೇಶನ್ ಅನ್ನು ಹೊಂದಿರುತ್ತದೆ. ಇದು x ಹಾಗೂ y ಎರಡರ ನಡುವೆ ಆಗಿದ್ದು y ಅನ್ನು ತೆಗೆದು ಹಾಕಿದಲ್ಲಿ ಮೂಲತಃ ಈ x ನ ಫಂಕ್ಷನ್ du/dx ಆಗುತ್ತದೆ. ಇದು ಅರ್ಥಪೂರ್ಣವೆನಿಸುತ್ತದೆ. ಆದರೆ ಈ ಚೈನ್ ರೂಲ್ ನಿಯಮದ ಕಲ್ಪನೆಯ ಸಮೇತ ಆ ಡೆರಿವೇಟಿವ್ಸ್ ಅನ್ನು ಇದಕ್ಕೆ ಸಂಬಂಧಿಸಿದ ಪಾರ್ಷಿಯಲ್ ಡೆರಿವೇಟಿವ್ಸ್ ಮೂಲಕ ಪಡೆಯಬಹುದು. ಅಂದರೆ x ಅನ್ನು ಪರಿಗಣಿಸಿದಾಗ f ನ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು y ಅನ್ನು ಪರಿಗಣಿಸಿದಲ್ಲಿ du/dx ಒಂದು ಪ್ಲಸ್ ಈ ಡಿರೈವೇಟಿವ್ ಹಾಗೂ ನಂತರ dy dx. ಹಾಗಾಗಿ du dx ನೊಂದಿಗೆ ಮತ್ತು ಎಕ್ಸ್ಟ್ರೀಮಾ ಪಾಯಿಂಟ್ನಲ್ಲಿ ಏಕೆಂದರೆ du/dx 0 ಆಗಿರಬೇಕು ಎಂದು ನಮಗೆ ತಿಳಿದಿದೆ. ಅದು ಒಂದು ವೇರಿಯೇಬಲ್ ಲೆಕ್ಕವಾಗಿದ್ದು ನಾವು x ಅನ್ನು ಪರಿಗಣಿಸಿದಾಗ u ನ ಡೆರಿವೇಟಿವ್ಸ್ ಅನ್ನು ಪಡೆಯಬೇಕಾಗುತ್ತದೆ ಹಾಗೂ ಅದು ಎಕ್ಸ್ಟ್ರೀಮಾ ಪಾಯಿಂಟ್ನಲ್ಲಿ 0 ಆಗಿರಬೇಕಾಗುತ್ತದೆ. ಇಲ್ಲಿ ಈಗ ನಮಗೆ ದೊರಕುವುದು ಏನೆಂದರೆ ಈ ಡೆರಿವೇಟಿವ್ಸ್ 0 ಆಗಿರಬೇಕು. ಅಂದರೆ del f/del x ಪ್ಲಸ್ del f/del y ಅನ್ನು dy/dx ನಿಂದ ಗುಣಿಸಿದಾಗ 0ಯು ಬರಬೇಕಾಗುತ್ತದೆ. ಹಾಗೂ ಈ ಎಕ್ಸ್ಟ್ರೀಮಾ ಪಾಯಿಂಟ್ನಲ್ಲಿ ನಮಗೆ df/dx ಪ್ಲಸ್ ಈ del f/del y dy/dx 0ಗೆ ಈಕ್ವಲ್ ಆಗಿರುತ್ತದೆ. ಅಂದರೆ ನಾವು ಪಡೆಯುತ್ತಿರುವ ಒಂದು ಕಂಡೀಷನ್ ಒಂದು ಸಮೀಕರಣವು ಎಕ್ಸ್ಟ್ರೀಮಾ ಪಾಯಿಂಟ್ನಲ್ಲಿ ತೃಪ್ತಿಪಡಿಸಬೇಕು ಮತ್ತು ಈ ಸಮೀಕರಣವು phi xy 0 ಆಗಿರಬೇಕು ಎನ್ನುವ ಕನ್ಸ್ಟ್ರೈಂಟ್ ಆಗಿರುತ್ತದೆ. ಹಾಗಾಗಿ ಎಕ್ಸ್ಟ್ರೀಮಾ ಪಾಯಿಂಟ್ ಯಾವುದೇ ಆಗಿರಲಿ ಈ ಕಂಡೀಷನ್ ಅನ್ನು ತೃಪ್ತಿಪಡಿಸಬೇಕಾಗುತ್ತದೆ ಏಕೆಂದರೆ ಅದನ್ನು ಲೆಕ್ಕದಲ್ಲಿ ನೀಡಲಾಗಿದೆ. ಹಾಗೂ ಈ ರಿಲೇಶನ್ನಿಂದ x ಮತ್ತು y ರಿಲೇಶನ್ ಅನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಹಾಗಿದ್ದಲ್ಲಿ ಎಕ್ಸ್ಟ್ರೀಮಾ ಪಾಯಿಂಟ್ ಯಾವುದೇ ಆಗಿರಲಿ ಅದು ಈ ಸಮೀಕರಣವನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಅಂದರೆ ಸಹಜವಾಗಿಯೇ ಎಕ್ಸ್ಟ್ರೀಮಾ ಪಾಯಿಂಟ್ನಲ್ಲಿ ಹಾಗೂ ನಾವು ಈ ಸಮೀಕರಣವನ್ನು ಗೆದ್ದಿದ್ದೇವೆ. ಈ ಸಮೀಕರಣದಿಂದ x ನ ಡಿರೈವೇಟಿವ್ ಅನ್ನು ನಾವು ಪಡೆದಲ್ಲಿ ಅದನ್ನು ಡಿಫರೆನ್ಶಿಯೇಟ್ ಮಾಡಿದಲ್ಲಿ ನಮಗೆ x ನ ಪಾರ್ಷಿಯಲ್ ಡಿರೈವೇಟಿವ್ ಸಿಗುತ್ತದೆ. ಹಾಗೆಯೇ ಚೈನ್ ರೂಲ್ ಪ್ಲಸ್ ಆದ del f/del y ಮತ್ತು ನಂತರ dy/dx 0ಗೆ ಈಕ್ವ ಆಗಿರುವುದು. ಅಂದರೆ ನಮಗೆ ಈ ಮತ್ತೊಂದು ಸಮೀಕರಣವು ದೊರೆಯಿತು ಹಾಗೂ ಅದು ಎಕ್ಸ್ಟ್ರೀಮಾ ಪಾಯಿಂಟಿನಲ್ಲಿ ತೃಪ್ತಿಕರವಾಗಿದೆ. ಮತ್ತು ಈ ಎರಡೂ ಸಮೀಕರಣಗಳಿಂದ ನಾವು dy/dx ಟರ್ಮ್ ಅನ್ನು ಪ್ರತ್ಯೇಕಿಸಲು ನೋಡೋಣ ಮತ್ತು ನಮಗೆ ಎಲ್ಲವೂ ಪಾರ್ಷಿಯಲ್ ಡೆರಿವೇಟಿವ್ಸ್ ಟರ್ಮ್ಸ್ಗಳಲ್ಲಿ ದೊರೆಯುತ್ತವೆ. ಇಲ್ಲಿ ನಮಗೆ ಇದು ಸಿಕ್ಕಿದೆ del phi/del x ಪ್ಲಸ್ del phi/del y ಇಂಟು dy/dx. ಈ ಎರಡನೆಯ ಸಮೀಕರಣವು ಈ ಸಮೀಕರಣದ ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿದ್ದು ಇಲ್ಲಿ ಅದನ್ನು ನಾವು -fy ನಿಂದ ಗುಣಿಸಿದಲ್ಲಿ ಈ ಕಲ್ಪನೆಯು ಏಕೆಂದರೆ ಈ y ಮತ್ತೊಂದು y ಅನ್ನು ರದ್ದುಗೊಳಿಸುತ್ತದೆ ಮತ್ತು ನಮ್ಮ ಬಳಿ sin dy/dx ಉಳಿಯುತ್ತದೆ.
ಹಾಗೂ ಈ ಡೆಲ್ ಎಫ್ ಓವರ್ ಡೆಲ್ ವೈ ಮತ್ತು ಡೆಲ್ ಎಫ್ ಓವರ್ ಡೆಲ್ ವೈ ಹಾಗೂ dy ಓವರ್ dx. ಅಂದರೆ ಇವೆರಡೂ ಕ್ಯಾನ್ಸಲ್ ಆಗಿ dy ಓವರ್ dx ಇಲ್ಲದ ಟರ್ಮ್ ಅನ್ನು ಹೊಂದಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಇವುಗಳನ್ನು ಕೂಡಿದ್ದೇವೆ ಹಾಗೂ ಅದರಿಂದ ಈ ಟರ್ಮ್ಸ್ ರದ್ದಾಗಿವೆ ಮತ್ತು ನಾವು ಸರಳತೆಗಾಗಿ ಇಲ್ಲಿ ಇದು ಲ್ಯಾಂಬ್ಡಾ ಎಂದು ಸರಳವಾಗಿ ಊಹಿಸಿದಲ್ಲಿ, ಅಂದರೆ ಇಲ್ಲಿ ನಮಗೆ ಡೆಲ್ ಪೈ ಓವರ್ ಡೆಲ್ ಎಕ್ಸ್ ಅನ್ನು ಲ್ಯಾಂಬ್ಡಾದಿಂದ ಗುಣಿಸಿದಲ್ಲಿ ಮತ್ತು ಈ ಡೆಲ್ ಎಫ್ ಓವರ್ ಡೆಲ್ ಎಕ್ಸ್ ಸೊನ್ನೆಯಾಗುತ್ತದೆ. ನಮಗೆ ದೊರೆತಿರುವ ಈ ಒಂದು ಸಮೀಕರಣವು ಎಕ್ಸ್ಟ್ರೀಮಾ ಪಾಯಿಂಟಿನಲ್ಲಿ ತೃಪ್ತಿಯಾಗಬೇಕು. ಮತ್ತೊಂದು ಏಕೆಂದರೆ ಲ್ಯಾಂಬ್ಡಾ ಇಲ್ಲಿ ಬಂದು ಸೇರಿದೆ ಹಾಗಾಗಿ ನಮಗೆ ಈ ರಿಲೇಶನ್ ಸಿಗುತ್ತದೆ. ಡೆಲ್ ಎಫ್ ಓವರ್ ಡೆಲ್ ವೈ ಪೈ ವೈಗೆ ಸಮನಾಗಿರುವುದು ಡೆಲ್ ಎಫ್ ಓವರ್ ಡೆಲ್ ವೈ ಈ ಪೈ ವೈಗೆ ಈಕ್ವ ಆಗಿರುವುದು ಹಾಗೂ ಲ್ಯಾಂಬ್ಡಾದಿಂದ ಗುಣಿಸಿರುವುದು. ಇದು ಇಲ್ಲಿರುವ ರಿಲೇಶನ್ ಆಗಿದ್ದು ನಮ್ಮ ಬಳಿ ಈಗ ಮತ್ತೊಂದು ರಿಲೇಶನ್ ಇದೆ ಹಾಗೂ ಅದನ್ನು ತೃಪ್ತಿಪಡಿಸಬೇಕಾಗುತ್ತದೆ ಹಾಗೂ ನಮ್ಮ ಬಳಿ ಇನ್ನೊಂದು ಸಮೀಕರಣವಾದ ಪೈ ಎಕ್ಸ್ ವೈ ಸೊನ್ನೆಗೆ ಈಕ್ವಲ್ ಆಗಿರುವುದು ಇದೆ. ಅಂದರೆ ಈಗ ನಮ್ಮ ಬಳಿ 3 ಸಮೀಕರಣಗಳಿದ್ದು ಅವುಗಳನ್ನು ತೃಪ್ತಿಪಡಿಸಬೇಕಾಗಿದೆ. ಎಕ್ಸ್ಟ್ರೀಮಾ ಪಾಯಿಂಟ್ ಬಳಿಯಲ್ಲಿ ಈಗ ಮುಂದುವರೆದು ಅಂದರೆ ನಾವು ಪರಿಗಣಿಸಿರುವುದು ಹಾಗೂ ಚರ್ಚಿಸಿರುವುದು ಏನೆಂದರೆ ಎಕ್ಸ್ಟ್ರೀಮಾ ಪಾಯಿಂಟ್ನ ಬಳಿ ತೃಪ್ತಿಪಡಿಸಬೇಕಾದ ಸಮೀಕರಣಗಳು. ಮತ್ತು ನಮ್ಮ ಬಳಿ 3 ನಿಯತಾಂಕಗಳನ್ನು ಹೊಂದಿದ್ದೇವೆ ಅಂದರೆ ಮೂಲತಃ ಇಲ್ಲಿ 3 ತಿಳಿದಿಲ್ಲದ ಅಂಶಗಳಿವೆ ಹಾಗೂ xy ನಾವು ಹುಡುಕುತ್ತಿರುವ ಅಂಶಗಳಾಗಿರುತ್ತವೆ. ಮತ್ತು ಈ ಲ್ಯಾಂಬ್ಡಾ ನಾವು ಸೇರಿಸಿರುವುದು ಈ 3 ಅಂಶಗಳನ್ನು ನಾವು ಪಡೆಯಲು ಈ 3 ಸಮೀಕರಣಗಳನ್ನು ಬಗೆಹರಿಸಬೇಕಾಗುತ್ತದೆ. ಹಾಗೂ ಈ ಪಾಯಿಂಟ್ಗಳು xy ಟರ್ಮ್ಸ್ಗಳಲ್ಲಿ ಎಕ್ಸ್ಟ್ರೀಮಾ ಪಾಯಿಂಟುಗಳಾಗಿರುತ್ತವೆ. ಅಂದರೆ ನಾವು ಈಗ ಚರ್ಚಿಸಿರುವ ಲೆಗ್ರೇಂಜ್ ಮಲ್ಟಿಪ್ಲೈಯರ್ ವಿಧಾನವು ಯಾವುದು? ನಾವು ಈ ಸಮೀಕರಣಗಳನ್ನು ಹೇಗೆ ಸುಲಭವಾಗಿ ಸೆಟ್ ಮಾಡುವ ಒಂದು ಮಾರ್ಗವನ್ನು ನೆನಪಿಟ್ಟುಕೊಳ್ಳಬಹುದು. ಸ್ವಲ್ಪ ದೀರ್ಘ ಡಿರೈವೇಟಿವ್ ಆದರೆ ಈಗ ಇಲ್ಲಿ ನಾವು ಇದನ್ನು ಇನ್ನಷ್ಟು ನಿಖರವಾದ ನಮೂನೆಯಲ್ಲಿ ಬರೆಯೋಣ ಹಾಗೂ ಅದು ನೆನಪಿಟ್ಟುಕೊಳ್ಳಲು ಸುಲಭವಾಗಿರುವಂತೆ. ಈ ಸಮೀಕರಣಗಳನ್ನು ನೇರವಾಗಿ ಹೇಗೆ ಪಡೆಯುವುದು ಆದ್ದರಿಂದ ನಾವು ಈ ಸ್ಥಿತಿಯ ಅಡಿಯಲ್ಲಿ fxyಗೆ ಈಕ್ವ ಆಗಿರಲು ಅಥವಾ ಗರಿಷ್ಠಗೊಳಿಸಲು ಬಯಸುವ ಕಂಡೀಷನ್ ಹೊಂದಿದ್ದೇವೆ ಅದು xy ಈ ರಿಲೇಶನ್ ಪೂರೈಸುತ್ತದೆ. ಮತ್ತು ನಾವು ಇಲ್ಲಿ ಆಕ್ಸಿಲರಿ ಫಂಕ್ಷನ್ನಲ್ಲಿ ವ್ಯಾಖ್ಯಾನಿಸುತ್ತೇವೆ. fxy ಮತ್ತು y ಅನ್ನು ಪರಿಚಯಿಸುವ ಫಂಕ್ಷನ್ ಅನ್ನು ನಾವು ಇಲ್ಲಿ ವ್ಯಾಖ್ಯಾನಿಸುತ್ತೇವೆ. ಆದ್ದರಿಂದ ನಾವು ಈ ಫಂಕ್ಷನ್ fxy ತೆಗೆದುಕೊಳ್ಳುತ್ತೇವೆ. ಅದನ್ನು ನಾವು ಕಡಿಮೆ ಮಾಡಲು ಅಥವಾ ಹೆಚ್ಚಿಸಲು ಬಯಸುತ್ತೇವೆ. ಮತ್ತು ಈ ಲ್ಯಾಂಬ್ಡಾ ಮತ್ತು ಈ ಕನ್ಸ್ಟ್ರೈಂಟ್ ಈ ಪೈ xy. ಆದ್ದರಿಂದ ನಾವು ಅಂತಹ ಆಕ್ಸಿಲರಿ ಫಂಕ್ಷನ್ನಲ್ಲಿ ವ್ಯಾಖ್ಯಾನಿಸಬೇಕಾಗಿದೆ. ವಾಸ್ತವವಾಗಿ ಈ ಕಲ್ಪನೆಯನ್ನು ವಿಸ್ತರಿಸಬಹುದಾಗಿದೆ. ಫೈ 1 ಪೈ 2 ಮತ್ತು ಅದಕ್ಕಿಂತ ಹೆಚ್ಚಿನ ಕನ್ಸ್ಟ್ರೈಂಟ್ಗಳನ್ನು ನಾವು ಮತ್ತೆ ಇಲ್ಲಿ ಪರಿಚಯಿಸಬೇಕು ಲ್ಯಾಂಬ್ಡಾ 1 ಪೈ 1 ಪ್ಲಸ್ ಲ್ಯಾಂಬ್ಡಾ 2 ಪೈ 2. ಆದ್ದರಿಂದ ನಾವು ಹೆಚ್ಚು ಲ್ಯಾಂಬ್ಡಾಗಳನ್ನು ಪರಿಚಯಿಸಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ ಒಂದು ಕನ್ಸ್ಟ್ರೈಂಟ್ ಅಡಿಯಲ್ಲಿ ಚರ್ಚಿಸುತ್ತಿದ್ದೇವೆ. ಇದು ನಾವು ವಿವರಿಸುವ ಆಕ್ಸಿಲರಿ ಫಂಕ್ಷನ್ ಆಗಿದೆ ಮತ್ತು ನಂತರ ನಾವು ಈ ನ ತುದಿಗೆ ಅಗತ್ಯವಾದ ಪರಿಸ್ಥಿತಿಗಳನ್ನು ಕಂಡುಕೊಳ್ಳುತ್ತೇವೆ. ಅಂದರೆ x ಡೆರಿವೇಟಿವ್ಸ್ಗೆ ಸಂಬಂಧಿಸಿದಂತೆ ಈ ನ ಸೆಟ್ yಗೆ ಸಂಬಂಧಿಸಿದಂತೆ y ಡೆರಿವೇಟಿವ್ಸ್ ಹೊಂದಿಸಲಾಗುವುದು. ಇದಕ್ಕೆ ಸಂಬಂಧಿಸಿದಂತೆ ನಾವು ನ 0 ಡೆರಿವೇಟಿವ್ಸ್ ಹೊಂದಿಸುತ್ತೇವೆ ಈ ಲ್ಯಾಂಬ್ಡಾಗೆ ಸಂಬಂಧಿಸಿದಂತೆ. ಈ ನ ನಿರ್ಣಾಯಕ ಅಂಶಗಳನ್ನು ಕಂಡುಹಿಡಿಯಲು ಒಂದು ಶೂನ್ಯವಾಗಿರುತ್ತದೆ. ಆದ್ದರಿಂದ ಇದನ್ನು ಮಾಡುವ ಮೂಲಕ ನಾವು ಪಡೆದ ಸಮೀಕರಣಗಳನ್ನು ನಿಖರವಾಗಿ ಪಡೆಯುತ್ತೇವೆ. ನಾವು xಗೆ ಸಂಬಂಧಿಸಿದಂತೆ ಡೆರಿವೇಟಿವ್ಸ್ ಪಡೆದಾಗ ಈ ಸಮೀಕರಣಗಳು ತೃಪ್ತಿ ಹೊಂದಬೇಕು ಆದ್ದರಿಂದ ನಾವು ಇಲ್ಲಿ xಗೆ ಸಂಬಂಧಿಸಿದಂತೆ ನ ಈ ಪಾರ್ಷಿಯಲ್ ಡಿರೈವೇಟಿವ್ ಪಡೆಯುತ್ತೇವೆ. ಲ್ಯಾಂಬ್ಡಾ ಮತ್ತು ಪಾರ್ಷಿಯಲ್ ಡಿರೈವೇಟಿವ್ ಪೈಗೆ ಸಂಬಂಧಿಸಿದಂತೆ ಈ fx 0ಗೆ ಈಕ್ವಲ್ ಆಗಿರುತ್ತದೆ ಆದರೆ fx ಪ್ಲಸ್ ಲ್ಯಾಂಬ್ಡಾ ಪೈ x ಇದು ಮೊದಲ ಸಮೀಕರಣವಾಗಿತ್ತು. ಅಲ್ಲಿ fyಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ಡಿರೈವೇಟಿವ್ ಆಗಿದೆ. ಇಲ್ಲಿ ಮತ್ತೆ ಈ fy ಪ್ಲಸ್ ಲ್ಯಾಂಬ್ಡಾ ಪೈ y ಸೊನ್ನೆಯಾಗಿರುತ್ತದೆ ಅದು ಅಲ್ಲಿ ಪಟ್ಟಿ ಮಾಡಲಾದ ಎರಡನೇ ಸಮೀಕರಣವಾಗಿದೆ. ಮತ್ತು ಮೂರನೆಯದು ಲ್ಯಾಂಬ್ಡಾಗೆ ಸಂಬಂಧಿಸಿದಂತೆ ನ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು ಅದು ಕೇವಲ ಪೈ xy 0ಗೆ ಈಕ್ವಲ್ ಆಗಿರುತ್ತದೆ. ಆದ್ದರಿಂದ ನಾವು ಈ 3 ಸಮೀಕರಣಗಳನ್ನು ಹೊಂದಿದ್ದೇವೆ ಈ ಆಕ್ಸಿಲರಿ ಫಂಕ್ಷನ್ ಅನ್ನು ಇಲ್ಲಿ ವಿವರಿಸುವ ಮೂಲಕ ಪಡೆಯಬಹುದಾಗಿದೆ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ಇಲ್ಲಿ ಈ fxy ಇದು ಲ್ಯಾಂಬ್ಡಾ ಅನ್ನು ಪರಿಚಯಿಸುತ್ತದೆ ಮತ್ತು ನಮಗೆ ಇಲ್ಲಿ ಕೇವಲ ಒಂದು ನಿರ್ಬಂಧಗಳಿವೆ. ನಾವು ಈ ಕಲ್ಪನೆಯನ್ನು ಹಲವು ಕನ್ಸ್ಟ್ರೈಂಟ್ಗಳಿಗೆ ವಿಸ್ತರಿಸಬಹುದು ಉದಾಹರಣೆಗೆ ನಾವು 2 ಕನ್ಸ್ಟ್ರೈಂಟ್ಗಳನ್ನು ಹೊಂದಿದ್ದರೆ ಪೈ 1 xy 0ಗೆ ಸಮಾನವಾಗಿರುತ್ತದೆ ಪೈ 2 xy 0ಗೆ ಈಕ್ವ ಆಗಿರುತ್ತದೆ.
ನಂತರ ನಾವು ಹೆಚ್ಚು ಲ್ಯಾಂಬ್ಡಾಗಳನ್ನು ಪರಿಚಯಿಸುತ್ತೇವೆ ಲ್ಯಾಂಬ್ಡಾ 1 ಪೈ 1 xy ಮತ್ತು ನಂತರ ಪ್ಲಸ್ ಲ್ಯಾಂಬ್ಡಾ 2 ಪೈ 2 xy ಮತ್ತು ನಾವು ಈ ಅಗತ್ಯ ಪರಿಸ್ಥಿತಿಗಳನ್ನು ಚರ್ಚಿಸಬೇಕು. ಆದ್ದರಿಂದ ಅಲ್ಲಿ 2 ಲ್ಯಾಂಬ್ಡಾಗಳು ಇರುತ್ತವೆ ಅಂತಹ 2 ಇನ್ನೂ ಒಂದು ಸಮೀಕರಣವು ಲಂಬ್ಡಾಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಲ್ಯಾಂಬ್ಡಾ 2ಕ್ಕೆ ಸಂಬಂಧಿಸಿದಂತೆ ಬರುತ್ತದೆ. ಆದ್ದರಿಂದ ಇನ್ನೊಂದು ಕನ್ಸ್ಟ್ರೈಂಟ್ನಲ್ಲಿ ಮತ್ತು ನಂತರ ಅಲ್ಲಿ ಇನ್ನೂ ಕೆಲವು ಟರ್ಮ್ಸ್ಗಳು ಕಾಣಿಸಿಕೊಳ್ಳುತ್ತವೆ. ಹೇಗಾದರೂ ನಾವು ಈ ಒಂದು ಕನ್ಸ್ಟ್ರೈಂಟ್ಗಾಗಿ ಚರ್ಚಿಸೋಣ ಮತ್ತು ಈ ಲೆಗ್ರೇಂಜ್ ಮಲ್ಟಿಪ್ಲೈಯರ್ ವಿಧಾನವನ್ನು ಬಳಸಿಕೊಂಡು ನಾವು ಸ್ಟೇಷನರಿ ಪಾಯಿಂಟ್ ಅನ್ನು ಪಡೆಯುತ್ತೇವೆ ಅಥವಾ ನಾವು ತೀವ್ರತೆಯ ಅಭ್ಯರ್ಥಿಗಳನ್ನು ಕರೆಯುತ್ತೇವೆ ಇದು ತೀವ್ರತೆಯ ಅಭ್ಯರ್ಥಿಗಳಾಗಿರುತ್ತದೆ. ಈ ಪಾಯಿಂಟ್ನ ನಡವಳಿಕೆಯನ್ನು ನಾವು ಸ್ಥಳೀಯ x ಸ್ಥಳೀಯ ಕನಿಷ್ಠ ಸ್ಥಳೀಯ ಗರಿಷ್ಠ ಆಗಿದ್ದರೆ ಅಭ್ಯಾಸದಲ್ಲಿ ಸ್ಥಾಯಿ ಪಾಯಿಂಟ್ ಸ್ವರೂಪವನ್ನು ನಾವು ನಿರ್ಧರಿಸುವುದಿಲ್ಲ. ಅನೇಕ ಸಮಸ್ಯೆಗಳಲ್ಲಿ ನಾವು ಸಾಮಾನ್ಯವಾಗಿ ಹುಡುಕಲು ಆಸಕ್ತಿ ಹೊಂದಿದ್ದೇವೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಆದ್ದರಿಂದ ಜಾಗತಿಕ ಕನ್ಸ್ಟ್ರೈಂಟ್ ಅಡಿಯಲ್ಲಿ ಫಂಕ್ಷನ್ನ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ನೀಡಲಾಗಿರುವಂತೆ ಇಲ್ಲಿ ಇಂದು ಈ ಲೆಕ್ಚರ್ನಲ್ಲಿ ಅಥವಾ ಈ ಲೆಗ್ರೇಂಜ್ ಮಲ್ಟಿಪ್ಲೈಯರ್ನಿಂದ ನಾವು ಮೂಲಭೂತವಾಗಿ ಎಲ್ಲಾ ಅಭ್ಯರ್ಥಿಗಳನ್ನು ಸಮಸ್ಯೆಯ ನಿರ್ಣಾಯಕ ಅಂಶಗಳು ಎಂದು ಕರೆಯುತ್ತೇವೆ ಅಲ್ಲಿ ಗರಿಷ್ಠ ಅಥವಾ ಕನಿಷ್ಠವು ನಡೆಯಬಹುದು. ನಾವು ಈ ಎಲ್ಲಾ ನಿರ್ಣಾಯಕ ಅಂಶಗಳನ್ನು ಕಂಡುಕೊಳ್ಳುತ್ತೇವೆ ಮತ್ತು ಈ ಎಲ್ಲಾ ಹಂತಗಳಲ್ಲಿ ಫಂಕ್ಷನ್ ಮೌಲ್ಯಗಳನ್ನು ಕಂಡುಕೊಳ್ಳುತ್ತೇವೆ ಮತ್ತು ನಂತರ ನಾವು ಗ್ಲೋಬಲ್ ಮ್ಯಾಕ್ಸಿಮಮ್ ಅಥವಾ ಯಾವುದು ಗ್ಲೋಬಲ್ ಮಿನಿಮಮ್ನ ಪಾಯಿಂಟ್ ಎಂಬುದನ್ನು ಗುರುತಿಸಬಹುದು. ಆದ್ದರಿಂದ ಸಾಮಾನ್ಯವಾಗಿ ಕೆಲವು ಅಭ್ಯರ್ಥಿಗಳಿರುತ್ತಾರೆ ನಿರ್ಣಾಯಕ ಅಂಶಗಳೆಂದರೆ ನಾವು ಎಲ್ಲದರಲ್ಲೂ f ಅನ್ನು ಮೌಲ್ಯಮಾಪನ ಮಾಡಬಹುದು ಮತ್ತು ದೊಡ್ಡ ಮತ್ತು ಚಿಕ್ಕ ಮೌಲ್ಯಗಳನ್ನು ಆಯ್ಕೆ ಮಾಡಬಹುದು ಮತ್ತು ಆದ್ದರಿಂದ ಹೆಚ್ಚಿನ ಪರೀಕ್ಷೆ ಅಗತ್ಯವಿಲ್ಲ. ನಾವು ಅಬ್ಸೊಲ್ಯೂಟ್ ಮ್ಯಾಕ್ಸಿಮಮ್ ಮತ್ತು ಕನಿಷ್ಠವನ್ನು ಮಾತ್ರ ಕಂಡುಹಿಡಿಯಲು ಬಯಸಿದರೆ ಆದ್ದರಿಂದ ನಮ್ಮ ಗುರಿ ಈಗ ಸಂಪೂರ್ಣ ಗರಿಷ್ಠ ಮತ್ತು ಕನಿಷ್ಠ ಅನ್ನು ಮಾತ್ರ ಕಂಡುಹಿಡಿಯುವುದು ಮತ್ತು ಆದ್ದರಿಂದ ಈ ಹಂತವು ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಪಾಯಿಂಟ್ ಆಗಿದೆಯೇ ಎಂದು ಕಂಪ್ಯೂಟ್ ಮಾಡಲು ನಮಗೆ ಯಾವುದೇ ಪರೀಕ್ಷೆಯ ಅಗತ್ಯವಿಲ್ಲ ಅಥವಾ ಸ್ಯಾಡಲ್ ಪಾಯಿಂಟ್. ಬದಲಾಗಿ ನಾವು ನೀಡಲಾದ ಕನ್ಸ್ಟ್ರೈಂಟ್ನ ಅಡಿಯಲ್ಲಿ ಗ್ಲೋಬಲ್ ಮ್ಯಾಕ್ಸಿಮಮ್ ಕನಿಷ್ಠ ಸಮಸ್ಯೆಯನ್ನು ಹುಡುಕುತ್ತೇವೆ. ಆದ್ದರಿಂದ ನಾವು ಉದಾಹರಣೆಗೆ ಹೋಗೋಣ ಇಲ್ಲಿ ನಾವು ಈ ಫಂಕ್ಷನ್ ಗರಿಷ್ಠ ಕನಿಷ್ಠ x ಚದರ ಮೈನಸ್ y ಸ್ಕ್ವೇರ್ ಮೈನಸ್ 2x ಪ್ರದೇಶದಲ್ಲಿ x ಸ್ಕ್ವೇರ್ ಮತ್ತು y ಸ್ಕ್ವೇರ್ ಕ್ಕಿಂತ ಕಡಿಮೆ 1ಕ್ಕೆ ಈಕ್ವಲ್ ಆಗಿರುತ್ತದೆ. ಆದ್ದರಿಂದ ನಾವು ಈ ಫಂಕ್ಷನ್ ಗರಿಷ್ಠ ಕನಿಷ್ಠವನ್ನು x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಅನ್ನು ಕಂಡುಹಿಡಿಯಲು ಬಯಸುತ್ತೇವೆ ಎಂಬ ಕನ್ಸ್ಟ್ರೈಂಟ್ ಅನ್ನು ನೀಡಲಾಗಿದೆ. ಮೈನಸ್ 2x ಈ ಕನ್ಸ್ಟ್ರೈಂಟ್ ಅಡಿಯಲ್ಲಿ xy ಮಾತ್ರ x ಸ್ಕ್ವೇರ್ ಮತ್ತು y ಸ್ಕ್ವೇರ್ ಅನ್ನು 1ಕ್ಕಿಂತ ಕಡಿಮೆ ಪೂರೈಸುತ್ತದೆ. ಆದ್ದರಿಂದ ನಾವು ಇಲ್ಲಿ ಈ ಸರ್ಕಲ್ ಅನ್ನು ಒಳಗೊಂಡಂತೆ ಈ ಡಿಸ್ಕ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಆದ್ದರಿಂದ xyಗಳು ಈ ಡೊಮೇನ್ನಲ್ಲಿ ಮಾತ್ರ ನಿರ್ಬಂಧಿಸಲ್ಪಟ್ಟಿವೆ. ಆದ್ದರಿಂದ xy ಮೇಲೆ ನಿರ್ಬಂಧವಿದೆ ಇದು ಕನ್ಸ್ಟ್ರೇಂಟ್ ಸಮಸ್ಯೆಯಾಗಿದೆ. ಮತ್ತು ಈಗ ನಾವು ಎರಡು ರೀತಿಯಲ್ಲಿ ವ್ಯವಹರಿಸುತ್ತೇವೆ. ಆದ್ದರಿಂದ ಈ ಎಲ್ಲಾ ಸಮಸ್ಯೆಗಳಲ್ಲಿ ನಾವು ಹೊಂದಿರುವಾಗ ಅಂತಹ ಕಾರಣವನ್ನು ನೀಡಲಾಗಿದೆ. ಆದ್ದರಿಂದ ಈ ಬೌಂಡರಿ ಇಲ್ಲಿ x ಸ್ಕ್ವೇರ್ ಜೊತೆಗೆ y ಸ್ಕ್ವೇರ್ ಪ್ಲಸ್ 1ಕ್ಕೆ ಈಕ್ವ ಆಗಿರುತ್ತದೆ. ನಾವು ಎರಡು ಸಮಸ್ಯೆಗಳನ್ನು ವಿಭಜಿಸುತ್ತೇವೆ. ಆದ್ದರಿಂದ ನಾವು ಇಲ್ಲಿ ಸಮಸ್ಯೆಯ ಗರಿಷ್ಠ ಅಥವಾ ನಿರ್ಣಾಯಕ ಅಂಶಗಳನ್ನು ಕಂಡುಕೊಳ್ಳುತ್ತೇವೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಮೈನಸ್ 2x ಈ ಡೊಮೇನ್ ಒಳಗೆ ಮತ್ತು ನಂತರ ಅಂದರೆ ಗಡಿಗಳ ಮೇಲೆ ನಿರ್ಬಂಧದೊಂದಿಗೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ನಿಖರವಾಗಿ 1ಕ್ಕೆ ಈಕ್ವ ಆಗಿರುತ್ತದೆ. ಮತ್ತು ನಾವು ಚರ್ಚಿಸಿದ ಸಮಸ್ಯೆಯೆಂದರೆ ಲೆಗ್ರೇಂಜ್ ಮಲ್ಟಿಪ್ಲೈಯರ್ ಅನ್ನು ಬಳಸಿ ನಾವು ಪಡೆಯುತ್ತೇವೆ. ನಾವು ಈ ಡೊಮೇನ್ ಒಳಗೆ ಮಾತನಾಡುವಾಗ ಅಂದರೆ ಈ x ಸ್ಕ್ವೇರ್ ಜೊತೆಗೆ y ಸ್ಕ್ವೇರ್ ಕಟ್ಟುನಿಟ್ಟಾಗಿ 1ಕ್ಕಿಂತ ಕಡಿಮೆ ಇರುತ್ತದೆ. ನಮ್ಮ ಡೊಮೇನ್ ಇಲ್ಲಿ ತೆರೆದಿರುತ್ತದೆ ಮತ್ತು ಹಿಂದಿನ ಲೆಕ್ಚರ್ನಲ್ಲಿ ಈಗಾಗಲೇ ಚರ್ಚಿಸಲಾಗಿರುವ ಕಲ್ಪನೆಯನ್ನು ನಾವು ಅನ್ವಯಿಸುತ್ತೇವೆ. ನಾವು ನಿರ್ಣಾಯಕ ಅಂಶವನ್ನು ನೇರವಾಗಿ ಕಂಡುಕೊಳ್ಳುತ್ತೇವೆ ಮತ್ತು ಈ ಪ್ರದೇಶದಲ್ಲಿ ಕೆಲವು ಕ್ರಿಟಿಕಲ್ ಪಾಯಿಂಟ್ ಬಿದ್ದರೆ ನಾವು ಅವುಗಳನ್ನು ಆ ಹಂತಗಳಲ್ಲಿ f ನ ಹೆಚ್ಚಿನ ಮೌಲ್ಯಮಾಪನಕ್ಕಾಗಿ ತೆಗೆದುಕೊಳ್ಳುತ್ತೇವೆ ಎಂದು ನಾವು ನೋಡುತ್ತೇವೆ. ಕ್ರಿಟಿಕಲ್ ಪಾಯಿಂಟ್ ಡೊಮೇನ್ನಲ್ಲಿ ಬರದಿದ್ದರೆ ಅವು ಡೊಮೇನ್ನಿಂದ ಹೊರಗಿದ್ದರೆ ನಾವು ಅವುಗಳನ್ನು ಬಿಡಬಹುದು ಏಕೆಂದರೆ ಅದು ನಮ್ಮ ಆಸಕ್ತಿಗೆ ಸಂಬಂಧಿಸಿಲ್ಲ. ಈ ಸಮಸ್ಯೆಯನ್ನು ಎರಡು ಭಾಗಗಳಾಗಿ ತೆಗೆದುಕೊಳ್ಳಲಾಗಿದೆ. ಒಂದು ಕ್ರಿಟಿಕಲ್ ಪಾಯಿಂಟ್ಗಳನ್ನು ಅಥವಾ ಡೊಮೇನ್ನೊಳಗಿನ ಸ್ಥಳೀಯ ಎಕ್ಸ್ಟ್ರೀಮ ಮಿನಿಮಾದ ಅಭ್ಯರ್ಥಿಗಳನ್ನು ಕಂಡುಹಿಡಿಯುವುದು. ಆದ್ದರಿಂದ x ಸ್ಕ್ವೇರ್ ಜೊತೆಗೆ y ಸ್ಕ್ವೇರ್ 1ಕ್ಕಿಂತ ಕಡಿಮೆ. ಮತ್ತು ಒಂದು ಸಮಸ್ಯೆ ಏನೆಂದರೆ ಈ ಗರಿಷ್ಠ ಮಿನಿಮಾ ಅಭ್ಯರ್ಥಿಗಳು ಮ್ಯಾಕ್ಸಿಮಾ ಮಿನಿಮಾ ಬೌಂಡರಿಯಲ್ಲಿ. ಆದ್ದರಿಂದ ಮೊದಲು ಡೊಮೇನ್ ಒಳಗೆ ಹೋಗೋಣ. ಒಳಾಂಗಣಕ್ಕೆ
ಅಂದರೆ ಎಕ್ಸ್ ಸ್ಕ್ವೇರ್ ಜೊತೆಗೆ ವೈ ಸ್ಕ್ವೇರ್ ಒಂದಕ್ಕಿಂತ ಕಡಿಮೆ. ಇಲ್ಲಿ ನಾವು ಬೇರೆ ಯಾವುದೇ ಕಲ್ಪನೆಯನ್ನು ಬಳಸಬೇಕಾಗಿಲ್ಲ. ನಂತರ ಹಿಂದಿನ ಲೆಕ್ಚರ್ನಲ್ಲಿ ಈಗಾಗಲೇ ಚರ್ಚಿಸಲಾಗಿದೆ. ಆದ್ದರಿಂದ ನಾವು fx ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮತ್ತು ಮೈನಸ್ 2x ಗೆ ಸಮನಾಗಿರುತ್ತದೆ. ಆದ್ದರಿಂದ ಇಲ್ಲಿ fx ಸಿಗುತ್ತದೆ, ಅದು ನಮಗೆ 2x ಮತ್ತು ಮೈನಸ್ 2 0ಗೆ ಸಮಾನವಾಗಿರುತ್ತದೆ. ಆದ್ದರಿಂದ x 1 ಗೆ ಸಮನಾಗಿರುತ್ತದೆ ಮತ್ತು ನಾವು ಇದನ್ನು ಸೆಟ್ ಮಾಡುತ್ತೇವೆ 0ಗೆ. ನಾವು ಹೊಂದಿದ್ದೇವೆ 2y ಶೂನ್ಯಕ್ಕೆ ಸಮ ಎಂದರೆ y 0ಗೆ ಈಕ್ವ. ಆದ್ದರಿಂದ ಈ fxy ಗಾಗಿ ನಾವು ಕಂಡುಕೊಳ್ಳುವ ಏಕೈಕ ಕ್ರಿಟಿಕಲ್ ಪಾಯಿಂಟ್ ಎಂದರೆ 0 ಗೆ 1 ಮತ್ತು 0. ಆದರೆ ಇದು 1 ಮತ್ತು 0 ಪಾಯಿಂಟ್ ನಮ್ಮ ಒಳಭಾಗದಲ್ಲಿ ಬರುವುದಿಲ್ಲ. ಇಲ್ಲಿ ವಾಸ್ತವವಾಗಿ ಇದು ಬೌಂಡರಿಯಲ್ಲಿರುವ ಪಾಯಿಂಟ್ ಆಗಿದೆ. ಆದರೆ ನಾವು ಮುಂದಿನ ಸ್ಲೈಡ್ನಲ್ಲಿ ಬೌಂಡರಿ ಅನ್ನು ಪರಿಗಣಿಸಿದಾಗ ಅದು ಸ್ವಯಂಚಾಲಿತವಾಗಿ ಕಾಳಜಿ ವಹಿಸುತ್ತದೆ. ಆದ್ದರಿಂದ ಇಲ್ಲಿ ಈ ಒಳಾಂಗಣದೊಳಗೆ ಯಾವುದೇ ಕ್ರಿಟಿಕಲ್ ಪಾಯಿಂಟ್ ಇಲ್ಲ. ಇಲ್ಲಿ ಇದು ಆಂತರಿಕ ಅಥವಾ ಈ ಸಂದರ್ಭದಲ್ಲಿ ಅದು ನಿಖರವಾಗಿ ಗಡಿಯಲ್ಲಿ ಕುಳಿತಿದೆ. ಈ ಪಾಯಿಂಟ್ ನಾವು ಪರಿಗಣಿಸುತ್ತಿರುವ ಡೊಮೇನ್ನಿಂದ ಸಂಪೂರ್ಣವಾಗಿ ಹೊರಗಿರಬಹುದು. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನೀವು ಈಗ ಈ ಅಂಶವನ್ನು ಪರಿಗಣಿಸುವುದಿಲ್ಲ. ನಾವು ಹೊಂದಿರುವ ಈ ಉಪ ಸಮಸ್ಯೆಯಲ್ಲಿ ನಾವು ಡೊಮೇನ್ನ ಒಳಭಾಗದಲ್ಲಿ ಈ ತೀವ್ರತೆಯನ್ನು ಹುಡುಕುತ್ತಿದ್ದೇವೆ. ಆದ್ದರಿಂದ ಇದು ಖಂಡಿತವಾಗಿಯೂ ಒಂದು ಪಾಯಿಂಟ್ ಆಗಿದೆ ಏಕೆಂದರೆ ಇದು ಬೌಂಡರಿ ಮೇಲೆ ಬೀಳುತ್ತದೆ. ಆದರೆ ಇದು ಸ್ವಯಂಚಾಲಿತವಾಗಿ ಬರುತ್ತದೆ ಸಮಸ್ಯೆಯಲ್ಲಿ ಮತ್ತು ನಾವು ಚರ್ಚಿಸುತ್ತೇವೆ. ನಾವು ಬೌಂಡರಿಗಳಲ್ಲಿ ಕ್ರಿಟಿಕಲ್ ಪಾಯಿಂಟ್ಗಳನ್ನು ಕಂಡುಕೊಂಡಾಗ ಮುಂದಿನ ಸಮಸ್ಯೆ ನಾವು ಈಗ ಗಡಿಯಲ್ಲಿರುವ ಸ್ಥಳೀಯ ಎಕ್ಸ್ಟ್ರಾವನ್ನು ನೋಡುತ್ತೇವೆ. ಎಕ್ಸ್ ಸ್ಕ್ವೇರ್ ಜೊತೆಗೆ ವೈ ಸ್ಕ್ವೇರ್ ಒಂದಕ್ಕೆ ಸಮ. ಆದ್ದರಿಂದ ಸಮಸ್ಯೆಯು ಈ ಕಂಡೀಷನ್ಗೆ ಒಳಪಟ್ಟಿರುವ ಮ್ಯಾಕ್ಸಿಮಾ ಮಿನಿಮಾವನ್ನು ಕಂಡುಹಿಡಿಯುವುದು ಮತ್ತು ಅದು ನಾವು ಲೆಗ್ರೇಂಜ್ ಗುಣಕವನ್ನು ಬಳಸಿ ಪರಿಹರಿಸುತ್ತಿದ್ದ ಸಮಸ್ಯೆ ಏಕೆಂದರೆ ಇಲ್ಲಿ ನಿಖರವಾಗಿ ನಮಗೆ ಈ ಕನ್ಸ್ಟ್ರೈಂಟ್ ಇದೆ ಎಕ್ಸ್ ಸ್ಕ್ವೇರ್ ಜೊತೆಗೆ ವೈ ಸ್ಕ್ವೇರ್ ಸಮನಾಗಿರುತ್ತದೆ ಮತ್ತು ಅದಕ್ಕಾಗಿ ನಾವು ಆಕ್ಸಿಲರಿ ಫಂಕ್ಷನ್ ಅನ್ನು ವ್ಯಾಖ್ಯಾನಿಸಬೇಕು. ಇದರಿಂದ ಈ ಫಂಕ್ಷನ್ ಸ್ವತಃ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 2x ಪ್ಲಸ್ ಈ ಲ್ಯಾಂಬ್ಡಾ ಬಾರಿ ಈ ಕನ್ಸ್ಟ್ರೈಂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 1. ಆದ್ದರಿಂದ ಕ್ರಿಟಿಕಲ್ ಪಾಯಿಂಟ್ಗಳನ್ನು fx 0 ಗೆ ಸಮವಾಗಿರುತ್ತದೆ. ಇದು 2x ಮತ್ತು ಮೈನಸ್ 2 ಜೊತೆಗೆ ಈ 2x. ಆದ್ದರಿಂದ ನಂತರ ನಾವು ಸರಳಗೊಳಿಸಬಹುದು. ಆದ್ದರಿಂದ x ಮತ್ತು 1 ಪ್ಲಸ್ ಲ್ಯಾಂಬ್ಡಾ 1ಕ್ಕೆ ಈಕ್ವ ಆಗಿರುತ್ತದೆ. x ಗೆ ಸಂಬಂಧಿಸಿದಂತೆ ನಾವು ಏನನ್ನು ಪಡೆಯುತ್ತೇವೆ ಎಂಬುದನ್ನು ಇಲ್ಲಿ ಮತ್ತೊಮ್ಮೆ ನೋಡಲು ನಮಗೆ 2x ಸಿಕ್ಕಿತು ಮತ್ತು ನಾವು ಇಲ್ಲಿ 2 ಮತ್ತು ಈ ಲ್ಯಾಂಬ್ಡಾವನ್ನು ಪಡೆದುಕೊಂಡಿದ್ದೇವೆ ಮತ್ತು ನಾವು ಇಲ್ಲಿ 2x ಅನ್ನು ಪಡೆದುಕೊಂಡಿದ್ದೇವೆ 0ಗೆ ಸಮನಾಗಿರುತ್ತದೆ. ನಾವು ಇದನ್ನು ಹೊಂದಿಸಲು ಬಯಸುತ್ತೇವೆ. ಹಾಗಾಗಿ ಈ ಎರಡನ್ನು ನಾವು ಎಲ್ಲೆಲ್ಲಿಂದಲೂ ರದ್ದುಗೊಳಿಸಲಾಗುವುದು x ಮತ್ತು ಪ್ಲಸ್ ಈ ಲ್ಯಾಂಬ್ಡಾ x. ಆದ್ದರಿಂದ ನಾವು ಇಲ್ಲಿ ಕಾಮನ್ ತೆಗೆದುಕೊಳ್ಳಬಹುದು. ಅಂದರೆ ನಮ್ಮ ಬಳಿ 1 ಪ್ಲಸ್ ಲ್ಯಾಂಬ್ಡಾ ಇದೆ ಮತ್ತು ನಂತರ ಇದು ಮೈನಸ್ 1 ಮತ್ತೊಂದು ಸೈಡಿನಲ್ಲಿ ಪ್ಲಸ್ 1 ಆಗುತ್ತದೆ. ಇದು x 1 ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಮತ್ತು ನಂತರ y ಈಸ್ ಈಕ್ವಲ್ ಟು 0. ಅಂದರೆ ಲ್ಯಾಂಬ್ಡಾ ಹಾಗೂ x ಅನ್ನು ಕಾನ್ಸ್ಟೆಂಟ್ ಆಗಿ ಇಟ್ಟುಕೊಂಡು ಇದನ್ನು ಈಗ ನಾವು y ಗೆ ಡಿಫರೆನ್ಶಿಯೇಟ್ ಮಾಡಬೇಕು. ನಮಗೆ ಸಿಗುತ್ತದೆ y ಮತ್ತು ಲ್ಯಾಂಬ್ಡಾ ಮೈನಸ್ 1 ಈಸ್ ಈಕ್ವಲ್ ಟು 0 ಮತ್ತೊಂದು ಪಾಯಿಂಟ್. ಅಂದರೆ ಲ್ಯಾಂಬ್ಡಾವನ್ನು ಪರಿಗಣಿಸಿ ನಾವು ಡಿಫರೆನ್ಶಿಯೇಟ್ ಮಾಡಿದಲ್ಲಿ ನಮ್ಮ ಕನ್ಸ್ಟ್ರೈಂಟ್ ನಮಗೆ ಸಿಗುತ್ತದೆ. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು. ಈಗ ನಾವು ಪರಿಹರಿಸಬೇಕಾಗುತ್ತದೆ ಈ ಮೂರು ಸಮೀಕರಣಗಳನ್ನು ಕ್ರಿಟಿಕಲ್ ಪಾಯಿಂಟುಗಳನ್ನು ಪಡೆಯಲು ಮತ್ತು ಈ ಲೆಕ್ಕದ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅನ್ನು ಪಡೆಯಲು. ಇವುಗಳು ಸಂಭಾವ್ಯ ಉತ್ತರಗಳಾಗಿರಬಹುದು. ಅಂದರೆ ನಮ್ಮಲ್ಲಿ ಈ ಮೂರು ಕಂಡೀಷನುಗಳಿದ್ದು ಅಂದರೆ ಈ ಮೂರು ಸಮೀಕರಣಗಳು ಅದನ್ನು ನಾವು ಈಗ ಪರಿಹರಿಸಬೇಕು. ಅದು ಈಗ ಈ ಮಧ್ಯದರಿಂದ ಶುರು ಮಾಡೋಣ. ಇದು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅಥವಾ y ಈಸ್ ಈಕ್ವಲ್ ಟು 0 ಆಗಿದ್ದಾಗ ಅಥವಾ 2 ಆಗಿದ್ದಾಗೆ ತೃಪ್ತಿಪಡಿಸಿತು. ಇಲ್ಲಿ ನಾವು y ಈಸ್ ಈಕ್ವಲ್ ಟು 0 ಎಂದು ಪರಿಗಣಿಸಿದಲ್ಲಿ ಮೊದಲು y ಈಸ್ ಈಕ್ವಲ್ ಟು 0 ಯನ್ನು ಪರಿಗಣಿಸೋಣ. ಅಂದರೆ ಈ ಸಮೀಕರಣವು ತೃಪ್ತಿ ಹೊಂದಿತು. ಈಗ ಈ ಮೂರನೇ ಸಮೀಕರಣದಲ್ಲಿ y ಈಸ್ ಈಕ್ವಲ್ ಟು 0 ಆದಾಗ ಇಲ್ಲಿ ನಾವು y ಈಸ್ ಈಕ್ವಲ್ ಟು 0 ಯನ್ನು ಸೆಟ್ ಮಾಡಿದಾಗ ನಮಗೆ x ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಬರುತ್ತದೆ. ಅಂದರೆ x ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ 1. ಈ ಸಮೀಕರಣವು ಕೂಡ ತೃಪ್ತಿ ಹೊಂದಿತು. ಅಂದರೆ y ಈಸ್ ಈಕ್ವಲ್ ಟು 0 ಮತ್ತು x ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ 1. ಈ ಎರಡೂ ಸಮೀಕರಣಗಳು ತೃಪ್ತಿಯನ್ನು ಹೊಂದಿದವು. ಈಗ ಎಡ ಭಾಗವನ್ನು ಪರಿಗಣಿಸಿದಲ್ಲಿ ಈ x ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ 1 ಅಂದರೆ x ಪ್ಲಸ್ 1 ಆಗುತ್ತದೆ ಮತ್ತು ನಮಗೆ ದೊರಕುತ್ತದೆ 1 ಪ್ಲಸ್ ಈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅಂದರೆ ಲ್ಯಾಂಬ್ಡಾ ಈ ಸಂದರ್ಭದಲ್ಲಿ ಮತ್ತು ನಂತರ ನಮ್ಮಲ್ಲಿ x ಈಸ್ ಈಕ್ವಲ್ ಟು ಅಂದ್ರೆ x ಈಸ್ ಈಕ್ವಲ್ ಟು 1 ಮತ್ತು ನಂತರ ನಮ್ಮಲ್ಲಿ ಮೈನಸ್ 1 ಇದ್ದಲ್ಲಿ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಮೈನಸ್ ಮತ್ತು 1 ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅಂದರೆ ಈ ಲ್ಯಾಂಬ್ಡಾ ಮೈನಸ್ 2 ಆಗುತ್ತದೆ ಹಾಗೂ
ಈ ಸಂದರ್ಭದಲ್ಲಿ ನಮ್ಮಲ್ಲಿ ಲ್ಯಾಂಬ್ದಾ 0 ಮತ್ತು ಲ್ಯಾಂಬ್ದಾ -2 ಇರುತ್ತದೆ ಈ ಮೊದಲನೇ ಸಮೀಕರಣದಿಂದ. ಲ್ಯಾಂಬ್ದಾ ಈಸ್ ಈಕ್ವಲ್ ಟು 0 ಲ್ಯಾಂಬ್ದಾ ಈಸ್ ಈಕ್ವಲ್ ಟು 2 ಅಂದರೆ ನಮ್ಮ ಪಾಯಿಂಟುಗಳು ಯಾವುವು ನಮ್ಮ ಪಾಯಿಂಟುಗಳೆಂದರೆ x ಈಸ್ ಈಕ್ವಲ್ ಟು 1, y ಈಸ್ ಈಕ್ವಲ್ ಟು 0 ಮತ್ತು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಈ ಪಾಯಿಂಟು ಈ ಎಲ್ಲಾ 3 ಸಮೀಕರಣಗಳನ್ನು ತೃಪ್ತಿಗೊಳಿಸುತ್ತದೆ. ಎರಡನೇ ಪಾಯಿಂಟು ಅಂದರೆ ಇಲ್ಲಿ ನಮ್ಮ ಬಳಿ -1, ನಮ್ಮಲ್ಲಿ 0 ಇದೆ ಹಾಗೂ -2 ಇದೆ ಇದು ಮತ್ತೊಂದು ಪಾಯಿಂಟ್ ಆಗುತ್ತದೆ. ಇದು ಎಲ್ಲಾ ಸಮೀಕರಣಗಳನ್ನು ತೃಪ್ತಿಗೊಳಿಸುತ್ತದೆ. ಈಗ ಇಲ್ಲಿಂದ ಮುಂದೆ ಮತ್ತೊಂದು ಸಂಭಾವ್ಯತೆಯೆಂದರೆ ನಮಗೆ ಲ್ಯಾಂಬ್ದಾ ಈಸ್ ಈಕ್ವಲ್ ಟು 1, ನಾವು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಅನ್ನು ಪರಿಗಣಿಸಿದಲ್ಲಿ ಇಲ್ಲಿಂದ ಲ್ಯಾಂಬ್ದಾ ಈಸ್ ಈಕ್ವಲ್ ಟು 1 ಆದಲ್ಲಿ ನಮಗೆ ಮೊದಲನೇ ಸಮೀಕರಣದಿಂದ x½ ಆಗಿ ದೊರೆಯುತ್ತದೆ. ಹಾಗೂ ಈ ಸಮೀಕರಣವನ್ನು ತೃಪ್ತಿಗೊಳಿಸುತ್ತದೆ ನಮ್ಮಲ್ಲಿ x½ ಲ್ಯಾಂಬ್ಡಾ 1 ಮತ್ತು x ಈಸ್ 1½ ಆದ್ದರಿಂದ ಇಲ್ಲಿಂದ ನಮಗೆ y ಸಿಗುತ್ತದೆ ಅಂದರೆ y² ಈಸ್ 1 -1/4. ಅಂದರೆ ನಮಗೆ ದೊರೆಯುತ್ತದೆ y +-3/2 ನಮಗೆ ಮತ್ತೊಂದು ಪಾಯಿಂಟ್ ಇಲ್ಲಿ ಸಿಕ್ಕಿತು. ಅಂದರೆ ಪಾಯಿಂಟುಗಳೆಂದರೆ ಈಗ ಅಂದರೆ x ಈಸ್ ½ ಮತ್ತು ನಂತರ y ಈ +1+3/2 ಲ್ಯಾಂಬ್ದಾ ಪಾಯಿಂಟನ್ನು ಪರಿಗಣಿಸಿದಲ್ಲಿ ಅದು ಈ ಎಲ್ಲಾ ಸಮೀಕರಣಗಳನ್ನು ತೃಪ್ತಿಗೊಳಿಸುತ್ತದೆ. ಮತ್ತು ನಮ್ಮ ಹತ್ತಿರ ಇದೆ x1/2 ನಮ್ಮ ಬಳಿ -3y/2 ಇರುತ್ತದೆ. ಮತ್ತು ನಂತರ ನಮ್ಮ ಬಳಿ ಮತ್ತೊಮ್ಮೆ ಇನ್ನೂ ಒಂದು ಪಾಯಿಂಟ್ ಇದೆ ಅದು ಈ ಎಲ್ಲಾ 3 ಸಮೀಕರಣಗಳನ್ನು ತೃಪ್ತಿಗೊಳಿಸುವುದು. ಮತ್ತು ಈ ಎಲ್ಲಾ ಸಂಭಾವ್ಯಗಳು ಇದ್ದು ನಮ್ಮ ಬಳಿ ಈ ಎಲ್ಲಾ ಸಮೀಕರಣಗಳನ್ನು ತೃಪ್ತಿಗೊಳಿಸುವ ಇನ್ಯಾವುದೇ ಸಂಭಾವ್ಯಗಳು ಇರುವುದಿಲ್ಲ. ಅಂದರೆ ಈ ಎಕ್ಸ್ಟ್ರೀಮಾಗೆ ಇರುವ ಸಂಭಾವ್ಯಗಳು ನಾನು ಇಲ್ಲಿ ಬರೆಯುತ್ತಿದ್ದೇನೆ. xy ಟರ್ಮುಗಳ ಪಾಯಿಂಟುಗಳನ್ನು ಏಕೆಂದರೆ ನಾವು xy ಪಾಯಿಂಟ್ ಲ್ಯಾಂಬ್ಡಾದಲ್ಲಿ ಫಂಕ್ಷನ್ ಅನ್ನು ಕಂಪ್ಯೂಟ್ ಮಾಡುವುದು ನಮಗೆ ಅಷ್ಟೇನೂ ಉತ್ಸುಕತೆ ಇಲ್ಲ. ಅಂದರೆ ನಮ್ಮ ಬಳಿ ಇವೆ ಸಂಭಾವ್ಯಗಳು ಈಗ ಪ್ಲಸ್ ಮತ್ತು -1 0ಯ ಜೊತೆಗೆ ಅಂದರೆ ಮೊದಲ 2 ಪಾಯಿಂಟುಗಳು ಮತ್ತು ಈ 2 ಪಾಯಿಂಟುಗಳು ಪ್ಲಸ್ ಈ ½ ಮತ್ತು +-3/2 ಇವುಗಳು ಎಕ್ಸ್ಟ್ರೀಮಾಗೆ ಕೋಆರ್ಡಿನೇಟ್ಗಳಾಗುತ್ತವೆ. ಅಂದರೆ ಈಗ ಈ ಪ್ಲಸ್-ನಲ್ಲಿ ಫಂಕ್ಷನ್ನಿನ ವ್ಯಾಲ್ಯೂವನ್ನು ಕಂಪ್ಯೂಟ್ ಮಾಡೋಣ ಮತ್ತು ಇದು 1/2 +-3/2 ಆಗುತ್ತದೆ ಹಾಗೂ ಇದು ನಮ್ಮ ಫಂಕ್ಷನ್ ಆಗಿರುತ್ತದೆ. ಮತ್ತು ಇವುಗಳು 1 0 -0 ಪಾಯಿಂಟುಗಳಾಗಿವೆ ನಂತರ ಇಲ್ಲಿ y ಅನ್ನು +-3/2 ಎಂದು ಪರಿಗಣಿಸಿದೆ ಏಕೆಂದರೆ ಇದು ಅಲ್ಲಿ y² ಆಗಿದೆ ಹಾಗಾಗಿ ನಾವು ಪ್ಲಸ್ ಸೈನ್ ಆಗಲಿ ಅಥವಾ ಮೈನಸ್ ಸೈನ್ ಆಗಲ್ಲೇ ಪರಿಗಣಿಸಿದಲ್ಲಿ ಅಷ್ಟೇನೂ ವ್ಯತ್ಯಾಸವಾಗುವುದಿಲ್ಲ ವ್ಯಾಲ್ಯೂ ಒಂದೇ ಆಗಿರುತ್ತದೆ. ಅಂದರೆ ಈ ಪಾಯಿಂಟುಗಳಲ್ಲಿ ಫಂಕ್ಷನ್ ವ್ಯಾಲ್ಯೂ 1 0 ಅಂದರೆ 1 ಇಲ್ಲಿ 0ಯಾಗುತ್ತದೆ ಮತ್ತು ನಂತರ ಅಂದರೆ -2 +1 -1 ಅಂದರೆ ಈ 1 0 ಪಾಯಿಂಟಿನಲ್ಲಿ ಫಂಕ್ಷನ್ ವ್ಯಾಲ್ಯೂ -1 ಆಗಿರುತ್ತದೆ. ಇಲ್ಲಿ ನಾವು -1 0ಯನ್ನು ಪರಿಗಣಿಸುತ್ತೇವೆ ಅಂದರೆ -1 x ಗೆ ಅಂದರೆ ಅಲ್ಲಿ 1 ಇದೆ ಮತ್ತು ನಂತರ ಇದು ಮತ್ತು ನಂತರ ಇಲ್ಲಿ ನಮ್ಮಲ್ಲಿ 2 ಅಂದರೆ ನಮ್ಮಲ್ಲಿ 3. ಈ ಪಾಯಿಂಟಿನಲ್ಲಿ ಅದೇ ರೇಟ್ ನಾವು ಕಂಪ್ಯೂಟ್ ಮಾಡಿದಲ್ಲಿ ನಮಗೆ -3/2 ಸಿಗುತ್ತದೆ. ಅಂದರೆ ಇಲ್ಲಿ ನಾವು ನೋಡಬಹುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಈ ಪಾಯಿಂಟಿನಲ್ಲಿ ಪಡೆಯಬಹುದಾದದ್ದು ಅಂದರೆ 1 0 ಅದರ ವ್ಯಾಲ್ಯೂ ಈ ಪಾಯಿಂಟಿನಲ್ಲಿ 3 ಆಗಿದೆ. ಅಂದರೆ ಫಂಕ್ಷನ್ನಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ 3 ಆಗಿದೆ ಮತ್ತು ಮಿನಿಮಮ್ ವ್ಯಾಲ್ಯೂ ಈ 2 ಪಾಯಿಂಟುಗಳಲ್ಲಿ ಇಲ್ಲಿ ಇದೆ ಹಾಗೂ ಅದು -3/2 ಆಗಿದೆ. ಅಂದರೆ ಈ ಲೆಕ್ಕದಲ್ಲಿ ಮತ್ತೊಮ್ಮೆ ನಾವು ನಿರ್ಧರಿಸಬಹುದು ನಾವು ಲೆಕ್ಕದಲ್ಲಿ ಎಲ್ಲಾ ಕ್ರಿಟಿಕಲ್ ಪಾಯಿಂಟುಗಳನ್ನು ಕಾಂಪ್ಯೂಟ್ ಮಾಡಿದ್ದೇವೆ ಮತ್ತು ನಂತರ ನಾವು ಫಂಕ್ಷನ್ ವ್ಯಾಲ್ಯೂವನ್ನು ಈ ಎಲ್ಲಾ ಕ್ರಿಟಿಕಲ್ ಪಾಯಿಂಟುಗಳಲ್ಲಿ ನಿರ್ಣಯ ಮಾಡಿದ್ದೇವೆ ಎಂದು. ಮತ್ತು ನಂತರ ನಾವು ಆಯ್ಕೆ ಮಾಡಿರುವುದು ಅಂದರೆ ಇದರಲ್ಲಿ 3 ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿದ್ದು ಅದನ್ನು -1 0ಯಲ್ಲಿ ಪಡೆದಿದ್ದೇವೆ. ಮಿನಿಮಮ್ ವ್ಯಾಲ್ಯೂವನ್ನು -3/2 ರಲ್ಲಿ ಪಡೆದಿದ್ದೇವೆ. ಅದನ್ನು ½ +-3/2 ರಲ್ಲಿ ಪಡೆದಿದ್ದೇವೆ. ಮುಂದಿನ ಲೇಖ ಅಂದರೆ ನಾವು x² + y² ಫಂಕ್ಷನ್ನಿನ ಮ್ಯಾಕ್ಸಿಮಮ್ ಹಾಗೂ ಮಿನಿಮಮ್ ಅನ್ನು ಕಂಡುಹಿಡಿಯುವುದು. ಮತ್ತು x-2² + y-1² -20 ಕ್ಷೇತ್ರದಲ್ಲಿ ಅಂದರೆ ನಮಗೆ ಅದೇ ರೀತಿಯ ಲೆಕ್ಕ ಸಿಕ್ಕಿದೆಯೇ? ನಮ್ಮ ಬಳಿ ಈ ಕ್ಷೇತ್ರವಿದೆ ಇಲ್ಲಿ. ಮತ್ತು ಫಂಕ್ಷನ್ x² + y² ಅಂದರೆ ಇದನ್ನು ನಾವು ಹಿಂದಿನ ರೀತಿಯಲ್ಲಿಯೇ ಮಾಡಬೇಕು. ನಾವು ಈಗ ಮೊದಲು ಇಂಟೀರಿಯರ್ ಪಾಯಿಂಟ್ನಲ್ಲಿ ಎಕ್ಸ್ಟ್ರೀಮಾಗಾಗಿ ನೋಡೋಣ. ಅಂದರೆ ಇದು ಖಂಡಿತವಾಗಿಯೂ 20ಕ್ಕಿಂತ ಕಡಿಮೆ ಇದೆ ಅನ್ನುವುದು ಅಂದರೆ ಇದು ಮುಕ್ತ ಡೊಮೇನ್ ಆಗಿದ್ದು ಬೌಂಡರಿಗಳು ಇರುವುದಿಲ್ಲ. ಮತ್ತು ನಾವು fx is equal to 0ಯನ್ನು ಕಂಪ್ಯೂಟ್ ಮಾಡೋಣ ಮತ್ತು ಅದು 2x is equal to ಅಂದರೆ ನಾವು ಕಂಪ್ಯೂಟ್ ಮಾಡಬೇಕಾದುದು fy is equal to 0 ಅಂದರೆ ನಾವು ಇಲ್ಲಿ y is equal to 0 ಅಂದರೆ ನಮ್ಮ
ಲೆಕ್ಕದ ಕ್ರಿಟಿಕಲ್ ಪಾಯಿಂಟ್ 00 ಹಾಗೂ ಅದು ಒಂದು ಪಾಯಿಂಟ್ ಮಾತ್ರವೇ ಡೊಮೇನ್ ಒಳಗಡೆ ಬರುವುದಿದ್ದು ಅಂದರೆ ನಮ್ಮಲ್ಲಿ ಈ ಪಾಯಿಂಟ್ 00 ಇದೆ ಈ ಡೊಮೇನ್ನಲ್ಲಿಯೇ ಅಂದರೆ ನಾವು ಇದನ್ನು ಪರಿಗಣಿಸೋಣ ಹಾಗೂ ಈ ಫಂಕ್ಷನ್ನಿನ ವ್ಯಾಲ್ಯೂವನ್ನು ಕಂಡು ಹಿಡಿಯೋಣ ಮತ್ತು ನಂತರ ಅದು ನಮಗೆ ತಿಳಿಸುತ್ತದೆ ಈ ಫಂಕ್ಷನ್ ನಲ್ಲಿ ಈ ಪಾಯಿಂಟಿನಲ್ಲಿ ಲೋಕಲ್ ಮಿನಿಮಮ್ ಇದೆಯೇ ಅಥವಾ ರ್ಯಾದರ್ ಮಿನಿಮಮ್ ಇದೆಯೇ ಅಥವಾ ಗ್ಲೋಬಲ್ ಮಿನಿಮಮ್ ಇದೆಯೇ ಎಂದು ಅಂದರೆ ಲೋಕಲ್ ಎಕ್ಸ್ಟ್ರೀಮ್ ಬೌಂಡರಿಯಲ್ಲಿದ್ದು ಈಗ ನಾವು ಬೌಂಡರಿ ಪಾಯಿಂಟುಗಳನ್ನು ಪರಿಗಣಿಸೋಣ x ಸ್ಕ್ವೇರ್ x ಮೈನಸ್ 2 ಹೋಲ್ ಸ್ಕ್ವೇರ್ y ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 20 ಅಂದರೆ ಇದು ಸಮಾನವಾಗುತ್ತದೆ ಮತ್ತು ಈಗ ನಾವು ಲೆಗ್ರೇಂಜ್ ಮಲ್ಟಿಪ್ಲೈಯರ್ ವಿಧಾನವನ್ನು ಉಪಯೋಗಿಸಬೇಕು ಅಂದರೆ ಈ ಲೆಕ್ಕವು ಈ ಕನ್ಸ್ಟ್ರೈಂಟ್ ಅಡಿಯಲ್ಲಿ ಫಂಕ್ಷನ್ ಅನ್ನು ಮ್ಯಾಕ್ಸಿಮೈಜ್ ಅಥವಾ ಮಿನಿಮೈಜ್ ಮಾಡುವುದಾಗಿರುತ್ತದೆ ಅಂದರೆ ಈ ಆಕ್ಸಿಲರಿ ಫಂಕ್ಷನ್ ಅನ್ನು ಬೇರೆಯದನ್ನು ಮಾಡುವ ರೀತಿಯಲ್ಲಿಯೇ ಲ್ಯಾಂಬ್ದಾವನ್ನು ಈ ಕನ್ಸ್ಟ್ರೈಂಟ್ ಮುಂದೆ ಇಟ್ಟು ಮತ್ತು f ಅನ್ನು xy ಹಾಗೂ ಲ್ಯಾಂಬ್ದಾ ಜೊತೆಗೆ ಪಾರ್ಷಿಯಲ್ ಆಗಿ ಡಿಫರೆನ್ಷಿಯೇಟ್ ಮಾಡಿ ಕ್ರಿಟಿಕಲ್ ಪಾಯಿಂಟುಗಳನ್ನು ಕಂಡು ಹಿಡಿಯೋಣ ಅಂದರೆ fx ಈಸ್ ಈಕ್ವಲ್ ಟು 0 ಅನ್ನು ಡಿಫರೆನ್ಷಿಯೇಟ್ ಮಾಡಿದಾಗ ನಮಗೆ ಸಮೀಕರಣ fi ಈಸ್ ಈಕ್ವಲ್ ಟು 0 ದೊರೆಯುತ್ತದೆ ಹಾಗೆಯೇ ಅದನ್ನು ಡಿಫರೆನ್ಷಿಯೇಟ್ ಮಾಡಿದಾಗ ನಮಗೆ fyz ಈಸ್ ಈಕ್ವಲ್ ಟು 0 ದೊರಕುತ್ತದೆ ಹಾಗೂ ಇವೆಲ್ಲವುದರ ಕ್ರಿಟಿಕಲ್ ಪಾಯಿಂಟ್ಸ್ ದೊರೆಯುತ್ತದೆ ಈ ಮೂರು ಸಮೀಕರಣಗಳಲ್ಲಿ ನಾವು ಪಡೆಯಬೇಕಾದುದು ಎಲ್ಲಾ ಕ್ರಿಟಿಕಲ್ ಪಾಯಿಂಟುಗಳು ಈ ಸಮೀಕರಣದಿಂದ ಅದನ್ನು ನಾವು ಬರೆಯಬಹುದು x-2 ಲ್ಯಾಂಬ್ದವನ್ನು ಪರಿಗಣಿಸಿ ಹಾಗೂ ಎರಡನೇ ಸಮೀಕರಣದಿಂದ ನಾವು ಬರೆಯಬಹುದು y-1 ಲ್ಯಾಂಬ್ದವನ್ನು ಪರಿಗಣಿಸಿ ನಾವು ಇದನ್ನು ಇದರಲ್ಲಿ ಬದಲಾಯಿಸಿದಲ್ಲಿ ಲ್ಯಾಂಬ್ಡಾ ಸಂಭಾವ್ಯ ವ್ಯಾಲ್ಯೂಗಳು ಸಿಗುತ್ತವೆ ಅಂದರೆ ಈ ರೀತಿಯಲ್ಲಿ ನಾವು ಇದನ್ನು ಪರಿಹರಿಸಬಹುದು ಈಗ ನಾವು ಇದರಿಂದ ನಾವು ನೋಡೋಣ ಈ ಮೊದಲ ಲೆಕ್ಕ ನಮ್ಮಲ್ಲಿದೆ x ಮತ್ತು ನಮ್ಮಲ್ಲಿದೆ ಲ್ಯಾಂಬ್ಡಾ x ಮತ್ತು ನಂತರ ನಮ್ಮಲ್ಲಿದೆ -2 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅಂದರೆ x1 ಪ್ಲಸ್ ಲ್ಯಾಂಬ್ಡಾ ಮತ್ತು ಆಗ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಅಂದರೆ x ಈಸ್ ಟು ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ ಅಂದರೆ ನಮಗೆ x-2 ನಂತರ -2 ಅಲ್ಲಿ ಅಂದರೆ ನಮಗೆ 2 ಲ್ಯಾಂಬ್ಡಾ -2 ಲ್ಯಾಂಬ್ಡಾ ಓವರ್ 1 ಪ್ಲಸ್ ಲ್ಯಾಂಬ್ಡಾ ಸಿಗುತ್ತದೆ ಅಂದರೆ ಈ ಸಂದರ್ಭದಲ್ಲಿ ಇದು -2 ಓವರ್ 1 ಪ್ಲಸ್ ಲ್ಯಾಂಬ್ಡಾ ಆಗಿದ್ದು ಈ ಮೊದಲನೇ ಸಮೀಕರಣದ ವ್ಯಾಲ್ಯೂ ಆದ x-2 ಆಗುತ್ತದೆ ಇಲ್ಲಿ ನಮ್ಮ ಬಳಿ x-2 ಓವರ್ 1 ಪ್ಲಸ್ ಲ್ಯಾಂಬ್ಡಾ ಇದೆ ಹಾಗೆಯೇ ನಾವು ಈ ಸಮೀಕರಣದಿಂದ y-1 -1 ಓವರ್ 1 ಪ್ಲಸ್ ಲ್ಯಾಂಬ್ಡಾ ಆಗಿ ಬರುತ್ತದೆ ಮತ್ತು ಈ ಮೂರನೇ ಸಮೀಕರಣದಲ್ಲಿ ನಾವು ಈ x-2 ಮತ್ತು y-1 ಇಲ್ಲಿ ಬದಲಾಯಿಸಿದಲ್ಲಿ ಮತ್ತು ನಮಗೆ ಲ್ಯಾಂಬ್ಡಾದಲ್ಲಿ ಸಮೀಕರಣವು ಸಿಗುವುದಿದ್ದು ಅದನ್ನು ಸುಲಭವಾಗಿ ಪರಿಹರಿಸಬಹುದು ಅಂದರೆ ನಮ್ಮಲ್ಲಿ 1 ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು a ಪ್ಲಸ್ ಮೈನಸ್ ಹಾಫ್ ಅಂದರೆ ಇಲ್ಲಿ ನಮಗೆ ಸಿಗುವುದು ಲ್ಯಾಂಬ್ಡಾ ಹಾಗಾಗಿ ನಮಗೆ ಲ್ಯಾಂಬ್ಡಾ ಸಿಕ್ಕಿದಲ್ಲಿ ಇಲ್ಲಿ ನಮಗೆ ಸಿಗುತ್ತದೆ x ಮತ್ತು ನಂತರ ಅದರ ರೀತಿಯಲ್ಲಿಯೇ y ಇದರಿಂದ ಮತ್ತು ಎರಡನೆಯ ಸಮೀಕರಣವು ಅಂದರೆ ಇದರಿಂದ ನಮಗೆ ಲ್ಯಾಂಬ್ಡಾ ದೊರೆಯುತ್ತದೆ -12 ಮತ್ತು -3/2 ಇವು ಸಂಭಾವ್ಯಗಳಾಗಿದ್ದು ಕೊನೆಗೆ ಈ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಹಾಗೂ ಈ ಸಮೀಕರಣದಿಂದ ಲ್ಯಾಂಬ್ಡಾ -12 ಆದಲ್ಲಿ ನಮಗೆ -1 ಲ್ಯಾಂಬ್ಡಾ ಅಂದರೆ -3/2 ನಮಗೆ ಸಿಗುತ್ತದೆ 3 ಮತ್ತು ಮೊದಲನೆಯ ಸಮೀಕರಣದಿಂದ ನಮ್ಗೆ ಸಿಗುತ್ತದೆ x-2 ಮತ್ತು 6 ಅಂದರೆ ನಮಗೆ ಈ ಸಮೀಕರಣಕ್ಕೆ ಸಲ್ಯೂಷನ್ ದೊರೆಯಿತು ಅಂದರೆ -2 1 ಮತ್ತು -1/2 ಒಂದು ಪಾಯಿಂಟ್ ಆಗುತ್ತದೆ ಮತ್ತೊಂದು 3 ಮತ್ತು -3/2 ಅಂದರೆ ಸಹಜವಾಗಿ ನಾವು xy ಪಾಯಿಂಟುಗಳನ್ನು ಮಾತ್ರವೇ ತೆಗೆದುಕೊಳ್ಳುತ್ತೇವೆ ಏಕೆಂದರೆ ನಾವು ಫಂಕ್ಷನ್ನಿನ ವ್ಯಾಲ್ಯೂವನ್ನು ಕಂಪ್ಯೂಟ್ ಮಾಡಲು ಯೋಜಿಸಿದ್ದೇವೆ xy ಪಾಯಿಂಟಿನ ಬಳಿ ಅಂದರೆ ನಮ್ಮಲ್ಲಿ 3 ಪಾಯಿಂಟುಗಳಿದ್ದು ಇಂಟೀರಿಯರ್ ಪಾಯಿಂಟ್ 00 ಪಾಯಿಂಟ್ ಆಗಿದೆ ಮತ್ತು ನಮಗೆ ಸಿಕ್ಕಿದ 2 ಪಾಯಿಂಟ್ಸ್ ಅಂದರೆ -2 -1 ಮತ್ತು 6 3 ಇವುಗಳು 3 ಪಾಯಿಂಟುಗಳಾಗಿವೆ ನಾವು ಫಂಕ್ಷನ್ ವ್ಯಾಲ್ಯೂವನ್ನು ಈ 00ಯಲ್ಲಿ ನಿರ್ಣಯ ಮಾಡೋಣ ಫಂಕ್ಷನ್ ವ್ಯಾಲ್ಯೂ 0 ಆಗಿರುತ್ತದೆ -2 -1 ಇದು 5 ಆಗುತ್ತದೆ ಮತ್ತು 6 3 x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅನ್ನು ನಿರ್ಣಯ ಮಾಡಿದಲ್ಲಿ ಫಂಕ್ಷನ್ fxy ಆಗುತ್ತದೆ ಇದು ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಲ್ಲಿ ಇದು 5 ಮತ್ತು ನಂತರ ಇಲ್ಲಿ 6 ಸ್ಕ್ವೇರ್ 36 ಪ್ಲಸ್ 945 ಅಂದರೆ ನಮಗೆ ಫಂಕ್ಷನಲ್ ವ್ಯಾಲ್ಯೂಗಳು ಸಿಕ್ಕಿದೆ ಮತ್ತು ಈಗ ನಾವು ಅರಿತುಕೊಳ್ಳುತ್ತಿದ್ದೇವೆ ಇದು ಸಹಜವಾಗಿಯೇ ಫಂಕ್ಷನ್ ತೆಗೆದುಕೊಳ್ಳುವ ಮಿನಿಮಮ್ ವ್ಯಾಲ್ಯೂ ಆಗಿರುತ್ತದೆ ಅದು ಸರಿಯಾಗಿದ್ದು ನೇರವಾಗಿ ನಾವು ಫಂಕ್ಷನ್ನಿಂದ ಪಡೆಯಬಹುದು ಆ ಫಂಕ್ಷನ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗಿದೆ ಅಂದರೆ ಮಿನಿಮಮ್ ವ್ಯಾಲ್ಯೂ 0 ಆಗುತ್ತದೆ ಏಕೆಂದರೆ ಇದು 0 ಅಥವಾ ಅದಕ್ಕಿಂತ ಹೆಚ್ಚು ಆಗಿರಬೇಕು 00ಯಲ್ಲಿ ಮಿನಿಮಮ್ ವ್ಯಾಲ್ಯೂ 0 ಆಗಿರುತ್ತದೆ ಮತ್ತು ಇಲ್ಲಿ ಪಡೆದಿರುವ ಮ್ಯಾಕ್ಸಿಮಮ್ ವ್ಯಾಲ್ಯೂ 63 ಮತ್ತು ಫಂಕ್ಷನ್ನಿನ ವ್ಯಾಲ್ಯೂ 45 ಅಂದರೆ ನಮ್ಮ ಬಳಿ ಈ ಲೆಕ್ಕದ ಮಿನಿಮಮ್ ವ್ಯಾಲ್ಯೂ 0 ಇದ್ದು ಮತ್ತು ಮ್ಯಾಕ್ಸಿಮಮ್
ವ್ಯಾಲ್ಯೂ 35 ಆಗಿದೆ. ಅಂದರೆ ಅಂತಿಮವಾಗಿ ಈಗ ಲೆಗ್ರೇಂಜ್ ಮಲ್ಟಿಪ್ಲೈಯರ್ ವಿಧಾನವು ಏನೆಂದರೆ ನಾವು ಯಾವುದೇ fxy ಫಂಕ್ಷನ್ನಿನ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅನ್ನು ಯಾವುದೋ ಕನ್ಸ್ಟ್ರೈಂಟ್ ಮೂಲಕ ಕಂಡು ಹಿಡಿಯುವುದು. ಇದರ ಕಲ್ಪನೆಯು ಏನೆಂದರೆ ಈ ಪೈ ಮುಂದೆ ಲ್ಯಾಂಬ್ಡಾವನ್ನು ಸೇರಿಸಿ ಒಂದು ಪೂರಕ ಫಂಕ್ಷನ್ ಅನ್ನು ಸೂತ್ರೀಕರಿಸುವುದು. ಮತ್ತು ನಂತರ ಅವಶ್ಯವಾದ ಕಂಡೀಷನ್ ಈ f ನ ಎಕ್ಸ್ಟ್ರೀಮವು fx ನ ಸೆಟ್ಟಿಂಗ್ ಆಗಿದ್ದು ಅದು is0 ಮತ್ತು ಅದು ಈ ಸಮೀಕರಣವನ್ನು ನೀಡುತ್ತದೆ. fy0 ಮತ್ತು ನಮಗೆ ಮತ್ತೊಂದು ಸಮೀಕರಣವೂ ದೊರಕುತ್ತದೆ ಮತ್ತು f0 ನಮಗೆ ಸಿಗುತ್ತದೆ. xy0 ಹಾಗೂ ಈ ಮೂರು ಸಮೀಕರಣದಿಂದ ನಾವು ಪಡೆದುಕೊಳ್ಳಬೇಕು ಎಲ್ಲಾ ಪಾಯಿಂಟುಗಳನ್ನು ಅಂದರೆ xy ಮತ್ತು ಅಂದರೆ xy ಲ್ಯಾಂಬ್ಡಾದ ಎಲ್ಲಾ ಸಂಭಾವ್ಯ ವ್ಯಾಲ್ಯೂಗಳು ಈ ಮೂರು ಸಮೀಕರಣಗಳನ್ನು ತೃಪ್ತಿಪಡಿಸುತ್ತವೆಯೇ ಎನ್ನುವುದನ್ನು ನಾವು ನೋಡಬೇಕು. ಮತ್ತು ನಂತರ ಇಲ್ಲಿ ಆ ಎಲ್ಲಾ ಪಾಯಿಂಟುಗಳಲ್ಲಿ ನಾವು fxy ನ ವ್ಯಾಲ್ಯೂವನ್ನು ಕಂಪ್ಯೂಟ್ ಮಾಡಬೇಕಾಗುತ್ತದೆ ಮತ್ತು ಫಂಕ್ಷನ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅನ್ನು ಎಲ್ಲಿ ಪಡೆಯುತ್ತದೆ ಎನ್ನುವುದನ್ನು ನೋಡಬೇಕು ಮತ್ತು ಈ ರೀತಿಯಲ್ಲಿ ನಾವು ಲೆಕ್ಕದ ಗ್ಲೋಬಲ್ ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನು ಪಡೆಯಬಹುದು. ಆದರೆ ನಾವು ಎಚ್ಚರಿಕೆಯಿಂದಿರಬೇಕು ಏನೆಂದರೆ ಈ ಲೆಕ್ಕದಲ್ಲಿ ಮುಚ್ಚಿದ ಬೌಂಡರಿ ಡೊಮೇನ್ ಇರುವುದರಿಂದ ನಾವು ಡೊಮೈನಿನ ಒಳಭಾಗದಲ್ಲಿ ನೋಡಬೇಕು ಏಕೆಂದರೆ ಅಲ್ಲಿ ಕೆಲವು ಸ್ಥಿತಿಗತಿ ಇರಬಹುದು ಅದರಲ್ಲಿ ಫಂಕ್ಷನ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಮತ್ತು ಇವುಗಳು ಬೌಂಡರಿಗಳ ಪಾಯಿಂಟುಗಳಾಗಿರಬಹುದು ಅಲ್ಲಿ ಫಂಕ್ಷನ್ ಎಕ್ಸ್ಟ್ರೀಮ ಆಗಿರಬಹುದು. ಮತ್ತು ಈ ಉಲ್ಲೇಖಗಳನ್ನು ನಾವು ಈ ಉಪನ್ಯಾಸಗಳನ್ನು ತಯಾರಿಸಲು ಉಪಯೋಗಿಸಿದ್ದೇವೆ. ಮತ್ತು ವಂದನೆಗಳು.